ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿರೋದು ಅದಕ್ಕೆ ಬಹಳ ದೃಢವಾಗಿರ್ತಕ್ಕಂಥ ಪುರಾವೆ ಇಡಿ ಕೈಗೆ ಸಿಕ್ಕಿದೆ. ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ? ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತೀರೋ ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನ ಒಪ್ಕೊಂಡು ನಿಮ್ಮ ಜವಾಬ್ದಾರಿ ಹೊತ್ಕೊಳ್ತೀರೋ? ಇಡಿ 99 ಆಸ್ತಿಯನ್ನು ವಶಕ್ಕೆ ತಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಉಳಿದೆಲ್ಲರಿಗೂ ನೈತಿಕತೆಯ ಪಾಠ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಈಗ ನೈತಿಕತೆಯ ಪಾಠವನ್ನು ತಮಗೂ ಅನ್ವಯ ಮಾಡಿಕೊಳ್ಳಿ ಮತ್ತು ತಪ್ಪಿತಸ್ಥರ ಮೇಲೆ ಕ್ರಮ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಅಲ್ರಿ, ಅವು ಯಾವ ಆರ್ ಸಿ ಬಿ ಫ್ರಾಂಚೈಸಿ ಗೆದ್ದಿದ್ದಕ್ಕೆ ಕೆಲವೇ ಗಂಟೆಗಳಲ್ಲಿ ತರಾತುರಿಲಿ ಮೈ ಮೇಲೆ ಬಿದ್ದು ನಾನು ಮುಂದೆ ಅಂತ ಹೇಳಿ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಒಂದು ದಿನನೂ ನೀವು ಸಮಯ ತಗೊಳ್ಳಿಲ್ಲ. 3ನೇ ತಾರೀಕು ಕ್ರಿಕೆಟ್ ಮ್ಯಾಚು, 4ನೇ ತಾರೀಕು ಸೆಲೆಬ್ರೇಷನ್. ನೀವು ಈಗ 2 ತಿಂಗಳು ಅಂತ ಹೇಳ್ತೀರಲ್ಲ, ಆಗ 2 ಗಂಟೆ ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ 11 ಜನ ಯುವ ಪ್ರತಿಭೆಗಳು ಅಮಾಯಕರ ಪ್ರಾಣ ಉಳಿತಿತ್ತಲ್ವಾ? ಈಗೇನು ರೀರೈಟ್ ಮಾಡಕ್ಕೆ 2 ತಿಂಗಳು ಬೇಕಾ? ಅಥವಾ ಜನಮಾನಸದಿಂದ ಎಲ್ಲ ಮರೆಯಾಗಲಿ, ಜನ ಮರ್ತು ಬಿಡ್ಲಿ ಅಂತ 2 ತಿಂಗಳು ಸಮಯ ಕೇಳ್ತಾ ಇದ್ದೀರಾ? ಏನಕ್ಕೆ 2 ತಿಂಗಳು ಸಮಯ? ಇಷ್ಟೇ ತಾಳ್ಮೆಯನ್ನ 2 ದಿನ ಸಮಯ ತಗೊಂಡಿದ್ರೆ ಕಾರ್ಯಕ್ರಮನೂ ಚೆನ್ನಾಗಾಗೋದು, ರಾಜ್ಯದ ಮರ್ಯಾದೆಯೂ ಉಳಿಯೋದು, 11 ಜನರ ಜೀವನ ಉಳಿತಿತ್ತು. ಆಗ್ಯಾಕೆ ಆತರ ತೋರಿಸಿದ್ರಿ? ಅಂಥದ್ದೇನಿತ್ತು? ನಾವು ಬಹಳ ಸರಿ ಪ್ರಶ್ನೆ ಮಾಡಿದ್ದೀನಿ. ಏನು ರಾಜ್ಯ ಆಯೋಜನೆ ಮಾಡಿದ ಕಾರ್ಯಕ್ರಮನ ಅಥವಾ ಕ್ರಿಕೆಟಾ? ನೀವು ಹೆಂಗೆ ಅಂದರೆ, ನೀವು ಕಾಂಗ್ರೆಸ್ನವರೇ 6 or 4 ಹೊಡೆದು ಗೆಲ್ಸ್ಬಿಟ್ರೇನೋ ಅನ್ನೋ ಥರ ನಿಮ್ಮ ಆತರ ಇತ್ತು. ಆಟಗಾರರೇ ಡಿ ಕೆ ಶಿವಕುಮಾರೇ ಬೌಲರು, ಸಿದ್ದರಾಮಯ್ಯನೇ ಬ್ಯಾಟ್ಸ್ಮನ್ನು, ವಿಕೆಟ್ ಕೀಪರು ಪರಮೇಶ್ವರು ಅನ್ನೋ ಥರಕ್ಕೆ ನಿಮ್ಮದು ಬಿಹೇವಿಯರ್ ಇತ್ತು. ಇಡೀ RCB ತಂಡದ ಗೆಲುವಿಗೆ ನೀವೇ ಪಾತ್ರದಾರರೇನೋ ಅನ್ನೋ ರೀತಿಯಲ್ಲಿ ನೀವು ವ್ಯವಹರಿಸಿದ್ರಿ. ನಿಮ್ಮ ಆತರ, ನಿಮ್ಮ ಕ್ರೆಡಿಟ್ ವಾರು ಅಮಾಯಕರ ಬಲಿ ತಗೊಳ್ತು. ಈಗ ಯಾಕೆ 2 ತಿಂಗಳು ಸಮಯ ಕೇಳ್ತಾ ಇದ್ದೀರಿ? ರೀರೈಟ್ ಮಾಡಬೇಕಾ? ಯಾವ ಹಿನ್ನೆಲೆಯಲ್ಲಿ, ಯಾವ ಕಾರಣಕ್ಕೆ 2 ತಿಂಗಳು ಸಮಯ ಕೇಳ್ತಾ ಇದ್ದೀರಿ? ಇಷ್ಟು ತಾಳ್ಮೆ ಅವತ್ತಿದ್ದಿದ್ರೆ ಜೀವ ಉಳಿತಿತ್ತಲ್ರಿ. ನ್ಯಾಯಾಲಯ ಸರಿಯಾಗೇ ಹೇಳಿದೆ 2 ದಿನದಲ್ಲಿ ಅಂತ ಹೇಳಿ. 2 ದಿನ ಸಮಯ ಕೊಡುವ ಅವಶ್ಯಕತೆನೂ ಇಲ್ಲ, ಎಲ್ಲವೂ ರೆಡಿ ಇರೋದೆ. ಯಾಕೆ ಇವ್ರು ಹೇಳಿಲ್ವಾ? ಏನಕ್ಕೆ 2 ತಿಂಗಳು ಅಂತ ಬೇಕಲ್ಲ? ತುರ್ತು ಪರಿಸ್ಥಿತಿಗೆ 50 ವರ್ಷ. ತುರ್ತು ಪರಿಸ್ಥಿತಿಲಿ ಹಿಂಗೆ ಆಗ್ತಿತ್ತಂತೆ. ಅಂದ್ರೆ ಪ್ರತಿಭಟಿಸುವ ಹಕ್ಕು ಇರಲಿಲ್ಲ. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅನ್ನೋರ್ನು ಕೂಡ ಜೈಲಿಗೆ ಕಳಿಸ್ತಾ ಇದ್ರು. ಬ್ರಿಟಿಷರ ಕಾಲದಲ್ಲ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ಕಾಂಗ್ರೆಸ್ ಆಡಳಿತದಲ್ಲಿ. ಈ ಜೂನ್ 25ನೇ ತಾರೀಕು ಬಂದರೆ 50 ವರ್ಷ. ಆ ತುರ್ತು ಪರಿಸ್ಥಿತಿ ಗುಂಗಿನಲ್ಲೇ ರಾಜ್ಯದ ಕಾಂಗ್ರೆಸ್ ಇದ್ದಂತಿದೆ. ಈಗ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ. ಆಗ ಘೋಷಿತ ತುರ್ತು ಪರಿಸ್ಥಿತಿ, ಈಗ ಅಘೋಷಿತ ತುರ್ತು ಪರಿಸ್ಥಿತಿ. ಚಳುವಳಿ ಮಾಡ್ತಾರೆ ಅನ್ನುವ ಬೆದರಿಕೆಗೆ ಭಯ ಬಿದ್ದಿರುವ ಕಾಂಗ್ರೆಸ್ ಇನ್ನು ಜನ ಬೀದಿಗಿಳಿದ್ರೆ, ಯಾರೋ ಒಬ್ಬ ಪ್ರತಿಕ್ರಿಯೆ ಕೊಡ್ತಾ ಇದ್ದ ಕಾಂಗ್ರೆಸ್ ವಕ್ತಾರ, ಪಹಲ್ಗಾಮ್ ದಾಳಿಗೆ ಆಯಿತು, ಆಗ ಸರ್ಕಾರದ ವೈಫಲ್ಯ ಅಲ್ವಾ, ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ರ ಅಂತ ಕೇಳ್ತಾ ಇದ್ದ.
ಕಾಂಗ್ರೆಸ್ ವಕ್ತಾರ. ನಾವು ಅವ್ರಿಗೆ ಹೇಳಿದೆ, ಪ್ರಧಾನಮಂತ್ರಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನುಗ್ಗಿ ಪಡೆದ್ರು. ನೀವು ಅದಕ್ಕೂ ಇದಕ್ಕೂ ಆ ಭಯೋತ್ಪಾದಕ ದಾಳಿಗೂ ಇಲ್ಲಿಯ ಸ್ಟಾಂಪೇಡಿಗೂ ಸಮಾನವಾಗಿ ಸ್ವೀಕಾರ ಮಾಡೋದಾದ್ರೆ ಇಲ್ಲಿ ನಿಮ್ಮ ವೈಫಲ್ಯಕ್ಕೆ ಜನ ಬಂದು ನುಗ್ಗಿ ಬಡಿಬೇಕಾ ಅಂತ ಕೇಳಿದೆ. ಇವ್ರ ವೈಫಲ್ಯಕ್ಕೆ ಜನ ನುಗ್ಗಿ ಬಡಿಯುವ ದಿನ ದೂರ ಇಲ್ಲ. ಇದೇ ರೀತಿ ಭ್ರಷ್ಟಾಚಾರ, ಇದೇ ರೀತಿ ಬೆಲೆ ಏರಿಕೆ, ಇದೇ ತರ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರೋ ಕೆಲಸ ಮಾಡ್ತಾ ಇದ್ರೆ, ಇದೇ ತರ ಕ್ರಿಮಿನಲ್ ನೆಗ್ಲಿಜೆನ್ಸಿ ಮಾಡ್ತಾ ಇದ್ರೆ, ಇದೇ ತರ ಅಸಮರ್ಥತೆಯನ್ನು ತೋರಿಸ್ತಾ ಇದ್ರೆ ಜನನೇ ನುಗ್ಗಿದ್ರೂ ಆಶ್ಚರ್ಯ ಇಲ್ಲ. ನನ್ನ ಅಧಿಕಾರ, ನನ್ನ ಜವಾಬ್ದಾರಿ ಬರೀ ವಿಧಾನಸೌಧ ಮೆಟ್ಲಿಗೆ ಮಾತ್ರ ಅಂತ ಮತ್ ಹೇಳ್ತಾ ಇದ್ರೆ ಜನ ಇವ್ರನ್ನ ಮೆಟ್ಲಲ್ಲಿ ಕೂರಿಸೋ ದಿನ ದೂರ ಇಲ್ಲ. ಜನನೇ ನುಗ್ಗಬಹುದು. ಏನೇ ಅಘೋಷಿತ ತುರ್ತು ಪರಿಸ್ಥಿತಿ ಏರಿದ್ದೀರಾ? ಈ ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ತರನೇ ಇವ್ರ ಬಿಹೇವಿಯರ್ ಇದೆ. ಬಿ.ಕೆ. ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ ಮೋದಿ ಅವರ ಬಗ್ಗೆ. ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಉತ್ತರನ ಪೌರುಷ ಒಲೆ ಮುಂದೆ ಪಾಕಿಸ್ತಾನದ ವಿರುದ್ಧ ತೋರಿಸಿದ್ರು ಮೋದಿ ಅವರು. ಅದನ್ನ ಮಂತ್ರಿಗಳು ಮಾಧ್ಯಮಗಳ ಮುಂದೆ ತೋಡ್ಕೊಡ್ತಾರೆ ಅಂತ. ಬಾಯಿ ಬಿಟ್ಟರೆ ಬಣ್ಗೇಡು ಅನ್ನುವಂಥ ರಾಹುಲ್ ಗಾಂಧಿ ಬಗ್ಗೆ ಅವ್ರು ಯೋಚನೆ ಮಾಡಲಿ. ನರೇಂದ್ರ ಮೋದಿ ಅವರನ್ನ ಜನ 5 ಬಾರಿ ಗುಜರಾತ್ನಲ್ಲಿ ಎಲೆಕ್ಷನಲ್ಲಿ ಗೆಲ್ಲಿಸಿದ್ರು, 3 ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ಆರಿಸಿದ್ರು. ಬಾಯಿ ಬಿಟ್ಟರೆ ಬಣ್ಗೇಡು ಅಂತ ಇರುವಂತ ಅವ್ರ ನಾಯಕರ ಬಗ್ಗೆ ಅವ್ರು ಯೋಚನೆ ಮಾಡಲಿ. ಮೋದಿ ಬಗ್ಗೆ ಜಗತ್ ಮೆಚ್ಕೊಂಡಿದೆ, ಜಗತ್ತೇ ಮೆಚ್ಕೊಂಡಿದೆ. ಇವ್ರು ಬಾಯಿ ಬಿಟ್ಟರೆ ಬಣ್ಗೇಡಾಗತ್ತೆ. ಬಾಯಿ ಬಿಟ್ಟರೆ ಅದನ್ನ ಸಮರ್ಥನೆ ಮಾಡ್ಕೊಳಕ್ಕಾಗಿರುವಂತ ಅಸಹಾಯಕತೆಯಲ್ಲಿ ಉಳಿದ ಕಾಂಗ್ರೆಸ್ ನಾಯಕರುಗಳು ಒದ್ದಾಡ್ತಾರೆ. ಅವ್ರ ಬಗ್ಗೆ ಯೋಚನೆ ಮಾಡಿ. ಹರಿಪ್ರಸಾದ್ ಅವರೇ, ನೀವು ಒಬ್ಬರು ಸೀನಿಯರ್ ಲೀಡರ್ ಇದ್ದೀರಿ. ನೀವು ಯಾಕೆ ರಾಹುಲ್ ಗಾಂಧಿ ಅವ್ರ ತರನೇ ಆಡ್ತೀರಿ? ಆಡಿ ಯಾಕೆ ನೀವು ಬಣಿಗೇಡಾಗ್ತೀರಿ? ಡೋಂಟ್ ಡೂ. ಅಲ್ಲ, ಈಗ ಅವರು ಉತ್ತರಿಸಬೇಕಾಗಿರೋದು ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ, ಕ್ರಿಮಿನಲ್ ನೆಗ್ಲಿಜೆನ್ಸಿ ಬಗ್ಗೆ, 11 ಜನರ ಸಾವಿನ ಬಗ್ಗೆ. ಅದಕ್ಕೆ ಜನರಿಗೆ ಉತ್ತರಿಸಲಿ. ಜನ ಸ್ಟಾಂಪೇಡ್ನಲ್ಲಿ ಸತ್ರು ಅಂತ ಗೊತ್ತಾದ ನಂತರನೂ ಕಪ್ಪಿಗೆ ಮುತ್ತಿಟ್ಟಿರುವಂತ ಅಮಾನವೀಯತೆ ಬಗ್ಗೆ, ಮನುಷ್ಯತ್ವ ಇಲ್ಲದೆ ಇರೋದ್ರ ಬಗ್ಗೆ, ಅಂತ ಸಂದರ್ಭದಲ್ಲೂ ಕೂಡ ಜನಾರ್ದನ್ ಹೋಟ್ಲ ದೋಸೆ ತಿನ್ನುವ ಮನಸ್ಥಿತಿಯ ಬಗ್ಗೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರೋದು, ಇದ್ರ ಬಗ್ಗೆ ಉತ್ತರಿಸಬೇಕಾಗಿರೋದು.